Again, welcome back, dear students. Now, we will discuss some 2 marks questions here. We can expect a 2 marks questions, we can attend around 6 questions, I said. 6 to 7 questions ನೀವು ಅಟೆಂಡ್ ಮಾಡ್ಬೋದು 2 ಮಾರ್ಕ್ಸ್ದು ಅಂತೇಳಿ. ಹಾಗಾದರೆ ಭಾಳ ಕ್ರೂಷಿಯಲಾಗಿ ಈಸಿಯಾಗಿ 2 ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಯಾವ್ಯಾವ ಚಾಪ್ಟರ್ಸ್ ಇದೆ. ಹಾಗಾದರೆ ವೆಕ್ಟರ್ಸ್ ಬಗ್ಗೆ ತೊಗೊಂಡ್ರೆ 2 ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸ್ದು. ಹಾಗಾದರೆ ಈಸಿಲಿ ನಿಮಗೆ ಅಲ್ಲಿ 4 ಮಾರ್ಕ್ಸ್ ಬಂದಂಗೆ ಆಯಿತು. ಹಾಗಾದರೆ 2 ಕ್ವಶನ್ಸನ್ನ ನಾವು ಈ ಸೆಷನಲ್ಲಿ ಕಲಿತಾ ಹೋಗೋಣ. ಓಕೆ, ವೆಕ್ಟರ್ಸ್ ಮತ್ತು ಆರ್ಡರ್ ಮತ್ತು ಡಿಗ್ರಿ ಬರೀತಕ್ಕಂಥದ್ದು ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಅದು 2 ಮಾರ್ಕ್ಸ್ ನಿಮಗೆ ತಂದು ಕೊಡುತ್ತೆ. ಅಲ್ಲಿಗೆ 6 ಮಾರ್ಕ್ಸ್ ಆಯಿತು. ಡಿಟರ್ಮಿನೆಂಟ್ಸಲ್ಲಿ ನಿಮಗೆ ಮತ್ತೆ ಅಲ್ಲಿ ಏರಿಯಾ ಕೇಳ್ತಾರೆ ಅಥವಾ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಮತ್ತೆ 2 ಮಾರ್ಕ್ಸ್ ಇತ್ತು, 8 ಮಾರ್ಕ್ಸ್ ಸಿಕ್ಕಾಯಿತು. ಅದೇ ಥರ ITF ಅಲ್ಲಿ 2 ಮಾರ್ಕ್ಸ್ ತೊಗೋಬೋದು, 10 ಮಾರ್ಕ್ಸ್ ಆಯಿತು. ಇದೇ ಥರ ನೀವು 2 ಮಾರ್ಕ್ಸ್ ಕ್ವಶನ್ಸನ್ನು 5 ರಿಂದ 6 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು ಸುಲಭವಾಗಿ. ಓಕೆ, ಹಾಗಾದರೆ ನಾವು ಈಗಿನ ಸೆಷನ್ನಲ್ಲಿ ಫಸ್ಟು ವೆಕ್ಟರ್ಸನ್ನು ತೊಗೊಳ್ಳೋಣ. 2 ಕ್ವಶನ್ಸ್ ಹೆಂಗೆ ಕವರ್ ಆಗುತ್ತೆ 2 ಮಾರ್ಕ್ಸ್ ಅಂತೇಳಿ. ಯಾವ ಏರಿಯಾ ಮೇಲೆ ಕ್ವಶನ್ ಬಂದಿದೆ, ಯಾವ ಏರಿಯಾ ಮೇಲೆ ಬರುತ್ತೆ ಕ್ವಶನ್, ನಾನು ಬೇಸಿಕ್ನು ಹೇಳ್ತಾ ಹೋಗ್ತೀನಿ, ಪ್ರಾಬ್ಲಮ್ನು ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಡಿಸ್ಕಸ್ ಮಾಡೋಣ. ಹಾಗಾದರೆ ಕ್ವಶನ್ ಈಗಿದೆ, ಪ್ರೊಜೆಕ್ಷನ್ ಮೇಲೆ ಕೇಳ್ತಾರೆ. ಪ್ರೊಜೆಕ್ಷನ್ ಅಂತಕ್ಕಂಥದ್ದು ಡಾಟ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಿದೆ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಕೊಟ್ಟಿರ್ತಾರೆ. ರೈಟ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ದ ವೆಕ್ಟರ್ ಬಿ ಅಂತ ಕೊಡ್ತಾರೆ. ಇಲ್ಲಿ ಆನ್ ದ ವೆಕ್ಟರ್ ಯಾವುದಾಗಿರುತ್ತೆ, ಬಿ ಆಗಿರುತ್ತೆ. ಹಾಗಾದರೆ ಆನ್ ವೆಕ್ಟರ್ ಯಾವುದಿರುತ್ತೋ ಅದರನ್ನು ಮ್ಯಾಗ್ನಿಟ್ಯೂಡಿಂದ ನೀವು ಡಿವೈಡ್ ಮಾಡಬೇಕಾಗ್ತದೆ. ಹಾಗಾದರೆ ಪ್ರೊಜೆಕ್ಷನ್ನಿಗೆ ನಮಗೆ ಫಾರ್ಮುಲಾ ಏನಾಗಿದೆ, ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಅರ್ಥ ಮಾಡ್ಕೊಳ್ಳಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಅಂದರೆ ಆನ್ ಬಿ ಆಗಿದ್ದರೆ ಡಿವೈಡ್ ಬೈ ಬಿ, ಆನ್ ಎ ಆಗಿದ್ದರೆ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಅರ್ಥ ಆಗಿದೆಯಲ್ಲ? ಹಾಗಾದರೆ ಪ್ರೊಜೆಕ್ಷನ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಸಿಕ್ಕಂಗಾಯಿತು. ಹಾಗಾದರೆ ಕ್ವಶನ್ ಹೆಂಗಿದೆ ನೋಡ್ಕೊಳ್ಳಿ. ಕ್ವಶನ್ ನಾನು ಡಿಕ್ಟೇಟ್ ಮಾಡ್ತಾ ಇರ್ತೀನಿ, ನಿಮಗೆ ಮೆಟೀರಿಯಲಲ್ಲಿ ಸಿಗ್ತದೆ ಇದು. ಓಕೆ, ಸೊ ಒಬ್ಟೈನ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ, ಒಬ್ಟೈನ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ 2i plus 3j plus 2k on the vector b. They are given, that is i plus 2j plus k. ನೋಡಿ, ನಿಮಗೆ ನೀಟಾಗಿ ಹೇಳ್ಬಿಟ್ಟಿದ್ದಾರೆ ಅವರೇ ಏನಂತ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ದ ವೆಕ್ಟರ್ ಬಿ. ಹಾಗಾದರೆ ಇಲ್ಲಿ ಆನ್ ವೆಕ್ಟರ್ ಯಾವುದಿದೆ, ಬಿ ವೆಕ್ಟರ್. ಹಾಗಾದರೆ ಪ್ರೊಜೆಕ್ಷನ್ ಹೆಂಗೆ ಬರುತ್ತೆ, ಅವರ್ ಪ್ರೊಜೆಕ್ಷನ್ ಈಸ್ ಲೆಟ್ ಮಿ ಗೋ. ಅವರ್ ಪ್ರೊಜೆಕ್ಷನ್ ಈಸ್ ವಾಟ್, ಇವೆರಡರ ಡಾಟ್ ಪ್ರಾಡಕ್ಟ್ ಎ ಮತ್ತು ಬಿದು. ಎ ಡಾಟ್ ಬಿ ಪ್ರೊಜೆಕ್ಷನ್ ಸಂಬಂಧಪಟ್ಟಿರೋದೇ ಡಾಟ್ ಪ್ರಾಡಕ್ಟ್ಗೆ ಎ ಡಾಟ್ ಬಿ. ಆನ್ ವೆಕ್ಟರ್ ಯಾವುದಿದೆ, ಬಿ ವೆಕ್ಟರ್, ಅದರ ಮ್ಯಾಗ್ನಿಟ್ಯೂಡಿಂದ ಡಿವೈಡ್ ಮಾಡ್ಕೊಳ್ಳಿ. ಹಾಗಾದರೆ ನಮಗೆ ಏನೇನು ಬೇಕು, 2 ಕಂಟೆಂಟ್ ಬೇಕು, ಡಾಟ್ ಪ್ರಾಡಕ್ಟ್ ಬೇಕು ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬೇಕು. ನೋಡ್ಕೊಳ್ಳಿ, ಇಲ್ಲೇ ಮ್ಯಾಗ್ನಿಟ್ಯೂಡ್ ಆಫ್ ಬಿನ ಕಂಡುಹಿಡ್ಕೊಂಡ್ಬಿಡ್ತೀನಿ, ಗೊತ್ತಲ್ವಾ? ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಸ್ಕ್ವೇರ್ ರೂಟ್ ಆಫ್ ವಾಟ್ ಇಸ್ ದ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಐ, 1 ಸ್ಕ್ವೇರ್ ಇಸ್ 1. ವಾಟ್ ಇಸ್ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಜೆ, 2 ಸ್ಕ್ವೇರ್ ಇಸ್ 4. ವಾಟ್ ಇಸ್ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಕೆ, 1. ಏನಿಲ್ಲ ಅಂದರೆ 1 ಇರ್ತದೆ, 1 ಸ್ಕ್ವೇರ್ ಇಸ್ 1. ಹಾಗಾದರೆ ನಮ್ಗೆ ಆನ್ಸರ್ ಎಷ್ಟು ಬಂತು, √6. ಇದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆಯಿತು. ನೆಕ್ಸ್ಟ್ ಏನು ಬರಬೇಕು, ನಮಗೆ ಡಾಟ್ ಪ್ರಾಡಕ್ಟ್ ಕಂಡುಹಿಡ್ಕೋಬೇಕು, ಎ ಡಾಟ್ ಬಿ. ಹೆಂಗೆ ಕಂಡುಹಿಡಿತೀರಾ ಡಾಟ್ ಪ್ರಾಡಕ್ಟ್ನ ನೋಡ್ಕೊಳ್ಳಿ, ಎ ಡಾಟ್ ಬಿ. ಫಸ್ಟು ಇದರ ಸ್ಕೇಲಾರ್ ಕಾಂಪೊನೆಂಟ್ಸ್ಗಳನ್ನ ಬರ್ಕೊಳ್ಳಿ. ಏದು ಸ್ಕೇಲಾರ್ ಕಾಂಪೊನೆಂಟ್ ಬರ್ಕೊಳ್ಳಿ, ಯಾವುದು, 2, 3, 2. ಕರೆಕ್ಟಾ? ನಡುವೆ ಏನಿದೆ, ಡಾಟ್ ಇದೆ. ಕರೆಕ್ಟಾ? ಡಾಟ್. ಬಿನ ಸ್ಕೇಲಾರ್ ಕಾಂಪೊನೆಂಟ್ ಬರ್ಕೊಳ್ಳಿ. ಬಿನ ಸ್ಕೇಲಾರ್ ಕಾಂಪೊನೆಂಟ್ ಯಾವುದು, 1, 2, 1. ಓಕೆ, 1, 2, 1. ಡಾಟ್ ಪ್ರಾಡಕ್ಟ್ ಹೆಂಗೆ ಮಾಡ್ತೀರಾ ಅಂದರೆ, ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ವಿತ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ವಿತ್ ಥರ್ಡ್. ಹಾಗಾದರೆ ಫಸ್ಟ್ ಸೈನ್ಗಳು ಹೇಳಿ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. 2 × 1, ಓಕೆ, ಪ್ಲಸ್ 3 × ಅದರ ಕರಸ್ಪಾಂಡಿಂಗ್ ಎಲಿಮೆಂಟ್ 2. ವೆರಿ ಗುಡ್. ನೆಕ್ಸ್ಟ್ 2 × ನೆಕ್ಸ್ಟ್ ಎಲಿಮೆಂಟ್, ದಟ್ ಈಸ್ 1. ಕರೆಕ್ಟ್ ಅಲ್ವಾ? ಓಕೆ, ಹಾಗಾದರೆ ಈಗ ಹೇಳಿ ಆನ್ಸರ್, 2 1s are 2, 3 2s are 6, 2 1s are 2. ಹಾಗಾದರೆ ಆನ್ಸರ್ ಎಷ್ಟು ಬಂತು, ದಿಸ್ ಇಸ್ 10. ಕರೆಕ್ಟ್? ಸೊ ಯುವರ್ ಆನ್ಸರ್ ವಿಲ್ ಬಿ ಲೈಕ್ ದಿಸ್. ಸೊ ಹಾಗಾದರೆ ನಮ್ಮ ಪ್ರೊಜೆಕ್ಷನ್ ಏನಾಯಿತು, ಇದರ ಆನ್ಸರ್ 10 ಬಂದಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟು ಬಂದಿದೆ, √6. ದಟ್ ಗಿವ್ಸ್ ಯುವರ್ ಆನ್ಸರ್. ಈಸಿಯಾಗಿ ನಾವು 2 ಮಾರ್ಕ್ಸ್ನ ತೊಗೋಬೋದು. ಪ್ರೊಜೆಕ್ಷನನ್ನು ಭಾಳ ಕಾನ್ಸಂಟ್ರೇಟ್ ಮಾಡಿ. ಆನ್ ವೆಕ್ಟರ್ ಯಾವ್ದಿರುತ್ತೆ ಅದರಿಂದ ಡಿವೈಡ್ ಮಾಡಿ. ಇನ್ ಕೇಸ್ ವೆಕ್ಟರ್ ಬಿ ಆನ್ ಎ ಅಂತ ಕೊಟ್ಟಿದ್ರೆ ಡಿವೈಡೆಡ್ ಬೈ ಎ ಮಾಡ್ತಿದ್ರಿ ಮ್ಯಾಗ್ನಿಟ್ಯೂಡ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೆಂಗಿರುತ್ತೆ ಇದು,
ನೆಕ್ಸ್ಟ್ ಏನಾಗಿದೆ ಕ್ವಶನ್ನು, ಇನ್ನೊಂದು ಕ್ವಶನ್ ಇದೆ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್. ನೋಡಿ ಈ ಕ್ವಶನಲ್ಲಿ ಅವ್ರು ಏನೂ ಮಾತಾಡಿಲ್ಲ, ಅಂದರೆ ಎ ಬಿ ಅಂತ ಏನೂ ಕೊಟ್ಟಿಲ್ಲ, ಪ್ಲಸ್ 7k ಆನ್ ದ ವೆಕ್ಟರ್ ಅಂತ ಹೇಳಿಬಿಟ್ರು. ಆನ್ ದ ವೆಕ್ಟರ್ ಯಾವ್ದು ಕೊಟ್ಟಿದ್ದಾರೆ? ಆನ್ ದ ವೆಕ್ಟರ್ 7i ಮೈನಸ್ j ಪ್ಲಸ್ 8k ಕೊಟ್ಬಿಟ್ರು. ಓಕೆ, ಇಲ್ಲಿ ಅವ್ರ ಹೆಸರು ಕೊಟ್ಟಿಲ್ಲ, ಅದು ನಿಮಗೆ ಭಾಳ ಸುಲಭ. ಹಾಗಾದರೆ ಇದು ಎ ವೆಕ್ಟರ್ ಅಂತ ಕರ್ಕೊಳ್ಳಿ, ಇದೇನಂತ ಕರ್ಕೊಳ್ಳಿ, ಬಿ ವೆಕ್ಟರ್ ಅಂತ ಕರ್ಕೊಳ್ಳಿ. ಕರೆಕ್ಟಾ? ಹಾಗಾದರೆ ಈಗ ಓದಿ ಹೆಂಗಾಯಿತು? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ, ಮತ್ತು ಆನ್ನೇ ಬಂದುಬಿಡ್ತು ಬಿಗೆ. ಹಾಗಾದರೆ ಪ್ರೊಜೆಕ್ಷನ್ ಏನಾಗಿರುತ್ತೆ? ಎ ಡಾಟ್ ಬಿ ಡಿವೈಡೆಡ್ ಬೈ ಆನ್ ವೆಕ್ಟರ್ ಯಾವುದಿದೆ, ಮತ್ತು ಬಿ ವೆಕ್ಟರ್ ಇದೆ. ಹಾಗಾದರೆ ಬಿದು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಳಿ. ಹಾಗಾದರೆ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಯರ್? ಸ್ಕ್ವೇರ್ ರೂಟ್ ಆಫ್ ವಾಟ್ ಈಸ್ 7 ಸ್ಕ್ವೇರ್ 49, ಕರೆಕ್ಟಾ? ಪ್ಲಸ್ ವಾಟ್ ಈಸ್ -1 ಸ್ಕ್ವೇರ್, ಇಟ್ ಈಸ್ +1. ವಾಟ್ ಈಸ್ 8 ಸ್ಕ್ವೇರ್ 64, ಕರೆಕ್ಟ್ ತಾನೆ? ಹಾಗಾದರೆ 49 + 1 50, 50 + 64 ದಟ್ ಈಸ್ √114, ಕರೆಕ್ಟ್ ತಾನೆ? ದಿಸ್ ಈಸ್ ಯುವರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಹಾಗಾದರೆ ಡಾಟ್ ಪ್ರಾಡಕ್ಟ್ ಕಂಡುಹಿಡ್ಕೋಬೇಕಲ್ಲ, ಎ ಡಾಟ್ ಬಿ, ರೈಟ್? ಎ ಬರ್ಕೊಳ್ಳಿ, ಬಿ ಬರ್ಕೊಳ್ಳಿ, ರೈಟ್? ಇರೋದೇ 2 ಕ್ವಶನ್, ಎರಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎದು ಸ್ಕೇಲಾರ್ ಕಾಂಪೊನೆಂಟ್ ಹೇಳಿ, 1 3 7 ಡಾಟ್ ಬಿದು ಸ್ಕೇಲಾರ್ ಕಾಂಪೊನೆಂಟ್ ಹೇಳಿ, 7 - 1 8, 7 - 1 8. ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಎಲಿಮೆಂಟ್ ಯಾವುದಿದೆ? 1. ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು? 7, ಕರೆಕ್ಟ್? ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಯಾವುದಿದೆ? ಪ್ಲಸ್ 3 ಇಂಟು ಯಾವುದಿದೆ? -1. ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 7. 7 ಇಂಟು ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 8. ಸೊ ಹಾಗಾದರೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. 7 1s 7 ಮೈನಸ್ ಪ್ಲಸ್ ಇಂಟು ಮೈನಸ್ -3 1s 3 ಆ್ಯಂಡ್ ನಾವು 8 7s 56. 56 plus 7 that is going to be 60, 64. 64 only 3 you will be getting with answer as 60, right? So definitely you will be getting with 60, that is 60, sorry, it is 4, right? 4 and this is add up with this 60 you are going to get. ಹಾಗಾದರೆ a dot b 60 ಬಂದಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪ್ರೊಜೆಕ್ಷನ್ ಏನಾಯಿತು? 60 ಡಿವೈಡೆಡ್ ಬೈ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ? √114, ರೈಟ್? ಸಿಂಪಲ್. ಹಾಗಾದರೆ ಪ್ರೊಜೆಕ್ಷನ್ ಗೊತ್ತಾಗಿದೆ, ಆನ್ ವೆಕ್ಟರ್ನ ಡಿವೈಡ್ ಮಾಡ್ಕೊಳ್ಳಿ ಮ್ಯಾಗ್ನಿಟ್ಯೂಡಿಂದ, ದಟ್ಸ್ ಇಟ್. ಆಮೇಲೆ ಕ್ವಶನ್ಸ್ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದೆ, ಅವನ್ನ ಡಿಸ್ಕಸ್ ಮಾಡೋಣ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ? ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ if magnitude of a plus b is equal to magnitude of a minus b, magnitude of vector a minus vector b, okay, prove that a and b are perpendicular. ನಾವೇನಂತ ಪ್ರೂವ್ ಮಾಡಬೇಕಂತೆ? a ವೆಕ್ಟರ್ ಬಿ ವೆಕ್ಟರ್ ಏನಾಗಿರುತ್ತಂತೆ? ಪರ್ಪೆಂಡಿಕ್ಯುಲರ್. ಸ್ಟೂಡೆಂಟ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಸೆಷನಲ್ಲಿ, ಪ್ರೀವಿಯಸ್ ಸೆಷನಲ್ಲಿ, 2 ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿದರೆ ಅವೆರಡರ ಡಾಟ್ ಪ್ರಾಡಕ್ಟ್ನ ಏನಂತ ಪ್ರೂವ್ ಮಾಡಬೇಕು? ನಾವು 0 ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಆ ಡಾಟ್ ಪ್ರಾಡಕ್ಟ್ 0 ಅಂತ ಯಾವ ಥರ ಪ್ರೂವ್ ಮಾಡ್ತೀರಾ ನೋಡ್ಕೊಳ್ಳಿ, ರೈಟ್? ಹಾಗಾದರೆ ಇಲ್ಲಿ ನೋಡಿ, a ಪ್ಲಸ್ ಬಿ, ಎ ಮೈನಸ್ ಬಿ ಕೊಟ್ಟಿದ್ದಾರೆ. ನಿಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ತಾನೆ? ಏನು? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿದು, ಎ ಮೈನಸ್ ಬಿದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಓಕೆ, ಇವೆರಡು ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ, ಸಿಂಪಲ್. ಹಾಗಾದರೆ 2 ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ. 2 ಕಡೆ ಸ್ಕ್ವೇರ್ ಮಾಡ್ಕೊಂಡಾಗ ಹೇಳಿ ಎ ಪ್ಲಸ್ ಬಿದು ಹೋಲ್ ಸ್ಕ್ವೇರ್. ಇಲ್ಲಿ ವೆಕ್ಟರ್ಸಲ್ಲಿ ಜಸ್ಟ್ ಚೇಂಜ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ಸಿಂಪ್ಲಿ ಎ ಸ್ಕ್ವೇರ್ ಬರೆಯಬಹುದು, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆ್ಯಂಡ್ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಡಾಟ್ ಬಿ, 2 ಇಂಟು ಎ ಡಾಟ್ ಬಿ. ಇಲ್ಲಿ ಫಾರ್ಮುಲಾ ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಡಾಟ್ ಬಿ, ಕರೆಕ್ಟಾ? 2 ಇಂಟು ಎ ಡಾಟ್ ಬಿ. ಎರಡೂ ಕಡೆಗೂ ಕೂಡ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈ ಕಡೆ ಬಂದರೆ ಕ್ಯಾನ್ಸಲ್, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂದರೆ ಕ್ಯಾನ್ಸಲ್. ಇಲ್ಲಿ ನೋಡಿ ಪ್ಲಸ್ 2ab ಇದೆ, ಮೈನಸ್ 2ab ಈ ಕಡೆಗೆ ಬಂದರೆ ಏನಾಗುತ್ತೆ? 4ab ಆಗುತ್ತೆ. 4ab is equal to 0. ನೋಡ್ಕೊಳ್ಳಿ, 4a dot b 0, 4 is not equal to 0, ಬಟ್ ಯಾವುದನ್ನು ಈಕ್ವೇಟ್ ಮಾಡ್ಬೋದು? a dot b equal to 0 ಮಾಡ್ಬೋದಲ್ವಾ? ಹಾಗಾದರೆ ಏನಂತ ಪ್ರೂವ್ ಮಾಡಿದ್ವಿ ನಾವು? a dot b 0 ಬಂತು ಅಂದರೆ a b ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸಿಂಪಲ್. ನೋಡಿ, ಸ್ಕ್ವೇರ್ ಮಾಡ್ಕೊಂಡು a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಲೈಕ್ ಟರ್ಮ್ಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೆಗೆಟಿವ್ ಟರ್ಮ್ಸ್ ಈ ಕಡೆಗೆ ಬಂದರೆ ಪಾಸಿಟಿವ್ ಆಯಿತು. 4 ಅಂತೂ 0 ಆಗಲ್ಲ, ಎ ಬಿ 0 ಆಯಿತು. ಹಾಗಾದರೆ ಎ ಬಿ ಏನಾಗಿದೆ?
ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ ಆಗಿದೆಯಲ್ವಾ. ಹಾಗಾದರೆ ಇನ್ನೊಂದು ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದೆ ಇನ್ನೊಂದು ಕ್ವಶನ್ ಇದ್ರ ಮೇಲೆ, ವೆಕ್ಟರ್ಸ್ ಮೇಲೆ, ಯಾವ ಕಾನ್ಸೆಪ್ಟ್ ಮೇಲೆ ತೆಗೆದಿದ್ದಾನೆ? ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಎರಡು ವೆಕ್ಟರ್ಗಳ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಫೈಂಡ್ ಔಟ್ ಮಾಡಂತ ಹೇಳಿದ್ದಾನೆ. ಫಸ್ಟ್ ವೆಕ್ಟರ್ ಕೊಟ್ಟಿದ್ದಾನೆ ನೋಡಿ, ಎ ವೆಕ್ಟರ್ ಕೊಟ್ಟಿದ್ದಾನೆ. ಯಾವುದು ಎ ವೆಕ್ಟರು? ಐ ಪ್ಲಸ್ ಜೆ ಮೈನಸ್ ಕೆ, ಐ ಪ್ಲಸ್ ಜೆ ಮೈನಸ್ ಕೆ. ಆ್ಯಂಡ್ ಬಿ ವೆಕ್ಟರ್ ಕೂಡ ಕೊಟ್ಟಿದ್ದಾನೆ. ಬಿ ವೆಕ್ಟರ್ ಅವನು ಹೇಳಿದ್ದಾನೆ ಏನಂತ? ಐ ಪ್ಲಸ್ ಜೆ ಪ್ಲಸ್ ಕೆ, ಐ ಪ್ಲಸ್ ಜೆ ಪ್ಲಸ್ ಕೆ. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಎರಡು ವೆಕ್ಟರ್ನ ಆ್ಯಂಗಲ್ ಕಂಡಿಡಿರಿ ಅಂದರೆ ನಾವು ಡಾಟ್ ಪ್ರಾಡಕ್ಟ್ ಆದರೂ ಯೂಸ್ ಮಾಡ್ಬೋದು, ಕ್ರಾಸ್ ಪ್ರಾಡಕ್ಟ್ ಆದರೂ ಯೂಸ್ ಮಾಡ್ಬೋದು. ಸಿಂಪಲ್ ಅಂದರೆ ಡಾಟ್ ಪ್ರಾಡಕ್ಟ್. ಯಾವುದು ಡಾಟ್ ಪ್ರಾಡಕ್ಟು? ಹೆಂಗೆ ಹೇಳ್ತೀರಾ? ಎ ಡಾಟ್ ಬಿ ಇದರ ಎಕ್ಸ್ಪ್ಯಾನ್ಷನ್ ಮಾಡು, ಡೆಫಿನೇಷನ್ ಮಾಡು ಅಂತ ಹೇಳಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದೀಸ್ ಟು, ಅಂದರೆ ಕಾಸ್ ಥೀಟಾ. ಇದು ಗೊತ್ತಿದೆ. ಇದರಲ್ಲಿ ಆ್ಯಂಗಲ್ ತಾನೇ ಬೇಕಾಗಿರೋದು, ಕಾಸ್ ಥೀಟಾ ಬೇಕಂದ್ರೆ ಇವೆರಡನ್ನ ಡಿನಾಮಿನೇಟ್ರಿಗೆ ಕಳಿಸಿ. ಹಾಗಾದರೆ ಏನಾಯಿತು ನಮಗೆ ಫಾರ್ಮುಲಾ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಕರೆಕ್ಟಾ? ಹಾಗಾದರೆ ಆ್ಯಂಗಲ್ ಬರಬೇಕಂದ್ರೆ ಇವೆರಡಕ್ಕೆ ಡಾಟ್ ಪ್ರಾಡಕ್ಟ್ ಕಂಡುಹಿಡ್ಕೊಳ್ಳಿ, ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡಿಂದ ಡಿವೈಡ್ ಮಾಡ್ಕೊಳ್ಳಿ. ಸಿಂಪಲ್ಲ ನೋಡಿ, ಇದರಿಂದ ನಾವು ಡಿರೈವ್ ಮಾಡ್ಕೊಂಡಿದ್ದು, ಯಾವುದನ್ನು ನಾವು ಬಯಾಟ್ ಮಾಡಿಲ್ಲ. ರೈಟ್? ಹಾಗಾದರೆ ಎ ಡಾಟ್ ಬಿ ಹೇಳಿ. ಎ ಡಾಟ್ ಬಿ, ಎ ಹೇಳಿ ಸ್ಕೇಲರ್ ಕಾಂಪೊನೆಂಟ್ಸು 1 1 ಮೈನಸ್ 1 1 1 ಮೈನಸ್ 1. ಬಿದೇಳಿ ಸ್ಕೇಲರ್ ಕಾಂಪೊನೆಂಟ್ 1 1 1. ಕರೆಕ್ಟ್ ಅಲ್ವಾ? ಹಾಗಾದರೆ ಈಗ ಮಲ್ಟಿಪ್ಲಿಮೇಷನ್ ಸ್ಟಾರ್ಟ್ ಮಾಡ್ಕೋಣ. 1 ಇಂಟು 1 ಪ್ಲಸ್ 1 ಇಂಟು 1 ಪ್ಲಸ್ ಮೈನಸ್ 1 ಇಂಟು 1. ಓಕೆ, ಕ್ಲಾರಿಟಿ ಇದೆಯಾ? ಹಾಗಾದರೆ ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದರೆ ಎ ಡಾಟ್ ಬಿ ಎಷ್ಟು ಬಂತು? 1 ಬಂತು. ಅದೇ ಥರ ಏನ ಮ್ಯಾಗ್ನಿಟ್ಯೂಡ್ ಹೇಳಿ? ಏನ ಮ್ಯಾಗ್ನಿಟ್ಯೂಡ್ ಬಂದು 1 ಸ್ಕ್ವೇರ್ 1 1 ಸ್ಕ್ವೇರ್ 1 ಮೈನಸ್ 1 ಸ್ಕ್ವೇರ್ ಈಸ್ 1 1 ಪ್ಲಸ್ 1 ಪ್ಲಸ್ 1 ದಟ್ ಈಸ್ √3. ಕರೆಕ್ಟಾ? ಅದೇ ಥರ ಬಿನ ಮ್ಯಾಗ್ನಿಟ್ಯೂಡ್ ಹೇಳ್ಕೊಳ್ಳಿ ಸ್ಟೂಡೆಂಟ್ಸ್. ಬಿನ ಮ್ಯಾಗ್ನಿಟ್ಯೂಡ್ ಯಾವುದು? 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಇಟ್ ಈಸ್ 1 ಪ್ಲಸ್ 1 ಪ್ಲಸ್ 1 ಅಗೇನ್ ಇಟ್ ಈಸ್ √3. ಹಾಗಾದರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಎ ಡಾಟ್ ಬಿನ ಆನ್ಸರ್ ಎಷ್ಟು ಬಂತು? 1 ಬಂತು ಡಾಟ್ ಪ್ರಾಡಕ್ಟು. ಇದು ಎಷ್ಟು ಬಂತು? √3. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟು ಬಂದಿದೆ? √3. ನೋಡ್ಕೊಳ್ಳಿ, √3 ಇಂಟು √3, √3 ಹೋಲ್ ಸ್ಕ್ವೇರ್. √2 ಸ್ಕ್ವೇರ್ ಏನಾಗುತ್ತೆ? ಕ್ಯಾನ್ಸಲ್. ಏನು ಮಾತ್ರ ಬರುತ್ತೆ? 3. ಹಾಗಾದರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/3. ಸಾಕು. ನೀವು ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಅಂತ ಬರೆಯೋದು ಬೇಕಾಗಿಲ್ಲ, ನಿಲ್ಲಿಸಿ ಇಲ್ಲಿಗೆ. ಗೊತ್ತಾಯ್ತಾ? ಹಾಗಾದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಕೇಳಿದರೆ ಅಂತ ಹೇಳಿದ್ರೆ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಅರ್ಥ ಆಗಿದೆಯಲ್ವಾ? ಓಕೆ, ನೆಕ್ಸ್ಟ್ ಒಂದು ಫೆಮಿಲಿಯರ್ ಕ್ವಶನ್ ಬಂದಿದೆ. ವೆಕ್ಟರ್ಸಲ್ಲಿ ಯಾವಾಗಲೂ ಕೇಳ್ತಾ ಇರ್ತಾರೆ, ಯಾಕಂದರೆ ಇಲ್ಲಿ 2 ಕ್ವಶನ್ಸ್ ಬರೋದ್ರಿಂದ ನಂಬರ್ ಆಫ್ ಚಾನ್ಸಸ್ ಆಫ್ ಗೆಟಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ಮೋರ್. ಅರ್ಥ ಆಗಿದೆಯಾ? ಹಾಗಾದರೆ ಇನ್ನೊಂದು ಕ್ವಶನ್ ಹೆಂಗಿದೆ? ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಬಿ. ಎನ ಕಂಡಿಡಿ ಮತ್ತು ಬಿನ ಕಂಡಿಡಿ. ಅವ್ರಿಗೆ ಗೊತ್ತಿಲ್ಲ, ಫೈಂಡ್ ಮಾಡಬೇಕಂತೆ ಇವೆರಡನ್ನು. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಹಾಗಾದರೆ ಯಾವ ಥರ ಇದೆ ಕ್ವಶನ್ನು? ಇಫ್ ಕಂಡೀಷನ್ ಕೊಟ್ಟಿದ್ದಾರೆ. ಇಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 8 ಆ್ಯಂಡ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 8 ಟೈಮ್ಸ್ ವೆಕ್ಟರ್ ಬಿ. ಇವೆಲ್ಲ ಕಂಡೀಷನ್ಸ್ನ ಯೂಸ್ ಮಾಡ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದಿದು. ರೈಟ್? ಹಾಗಾದರೆ ನೋಡೋಣ. ನಮ್ಮ ಇಂಟೆನ್ಷನ್ ಏನು? ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡೋದು ನಮ್ಮ ಇಂಟೆನ್ಷನ್. ಹಾಗಾದ್ರೆ ನೋಡಿ ಹೆಂಗಿದೆ ನೋಡಿ ಸ್ಟೂಡೆಂಟ್ಸ್. ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಫಾರ್ಮುಲಾ ಗೊತ್ತಾ? ವಾಟ್ ಇಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬೇಸಿಕ್ ಫಾರ್ಮುಲಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದನ್ನು ಅಪ್ಲೈ ಮಾಡಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಂತ ಬರೀಬೋದು? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8. ಯಾಕೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಇದು ವೆಕ್ಟರ್ ಆಗಿರೋದ್ರಿಂದ ಬರೀತಾ ಇದ್ದೀವಿ. ಹಾಗಾದ್ರೆ ಇನ್ ಕೇಸಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. ಏನಂತ? ವೆಕ್ಟರಿಗೆ ಏನಂತ ಬರೀಬೋದು ನಾವು? 8 ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. 8 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್. ನೋಡಿ, ಸ್ಕ್ವೇರ್ ಬರೀಬಾರ್ದು, ಮರ್ತೋಗಬಾರ್ದು. 8 ಟೈಮ್ಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8. ಸ್ಟೂಡೆಂಟ್ಸ್, 8 ಸ್ಕ್ವೇರ್ ಎಷ್ಟು? 8 square is what? 64. Magnitude of b square minus magnitude of b square is equal to 8.
ಹೇಳಿ 64b² ಅಲ್ಲಿ 1b² ಆದರೆ ಎಷ್ಟಾಗುತ್ತೆ 63b² ಆಯಿತು ಕರೆಕ್ಟಾ 63b² is equal to 8 ಆದರೆ what is b² is equal to right what is b² is equal to 8 divided by 63 ಓಕೆ ಹಾಗಾದರೆ ನಮಗೆ ಬೇಕಾಗಿರೋದು ಬರೀ ಬಿ ವೆಕ್ಟರು ಹಾಗಾದರೆ ಸ್ಕ್ವೇರ್ ರೂಟ್ ತಗೊಳ್ಳಿ ವಾಟ್ ಈಸ್ ಸ್ಕ್ವೇರ್ ರೂಟ್ ದ್ಯಾಟ್ ವಾಟ್ ಈಸ್ √8/√63 ಓಕೆ ತೊಂದರೆ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ನೀವಿನ್ನು ಸಿಂಪ್ಲಿಫೈ ಮಾಡಬೇಕಾಗಿರೋದೇನಿಲ್ಲ ಮಾರ್ಕ್ಸ್ ಕೊಡ್ತಾರೆ ಇದನ್ನು 2√2 ಇದನ್ನು ಇನ್ನೊಂದು ಥರ ಬರೆಯೋದು 9 7s ಅಂದರೆ 3√7 ಇದ್ರ ಬಿಡಿ ಏನು ತೊಂದರೆ ಇಲ್ಲ ಬಿ ಬಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎ ಸಿಗುತ್ತೆ ಎ ವೆಕ್ಟರ್ ಈಸ್ ಈಕ್ವಲ್ ಟು 8 ಇಂಟು ಬಿ ವೆಕ್ಟರ್ ಬಂದಿದೆಯಲ್ಲ ಇಲ್ಲಿಗೆ ಬರೀರಿ ಅಷ್ಟೇ √8/√63 ಇದು ನಿಮ್ಮ ಎ ಆಗಿರುತ್ತೆ ಸಿಂಪಲ್ ಹಾಗಾದ್ರೆ ಅರ್ಥ ಆಗಿದೆ ವಾಟ್ ಈಸ್ a + b × a - b ಇನ್ ವೆಕ್ಟರ್ a² - ವೆಕ್ಟರ್ b² ದಟ್ ಈಸ್ ಮ್ಯಾಗ್ನಿಟ್ಯೂಡ್ ರೈಟಾ ಓಕೆ ಇದೇ ಬೇಸಿಸ್ ಮೇಲೆ ಕೆಲವು ಕ್ವಶನ್ಸ್ ಕೂಡ ಕೇಳ್ತಾರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತೇಳಿ ಆ ಕ್ವಶನ್ಸ್ ಹೆಂಗಿರುತ್ತೆ ಅದನ್ನು ಟ್ಯಾಕಲ್ ಮಾಡೋಣ ರೈಟ್ ಕೇಳಿದಾನೆ ನೋಡಿ ಇಫ್ ಎ ಈಸ್ ಅ ಯೂನಿಟ್ ವೆಕ್ಟರ್ ಇಫ್ ಎ ಈಸ್ ಅ ವಾಟ್ ವೆಕ್ಟರ್ ಅಂತ ಅವನು ಹೇಳ್ಬಿಟ್ಟಿದ್ದಾರೆ ಎ ಈಸ್ ಅ ಯೂನಿಟ್ ವೆಕ್ಟರ್ ಆ್ಯಂಡ್ ಸಚ್ ದಾಟ್ ಹೆಂಗಿರುತ್ತೆ ಅಂದರೆ ಎಕ್ಸ್ ಮೈನಸ್ ಎ ಡಾಟ್ ಎಕ್ಸ್ ಪ್ಲಸ್ ಎ is equal to 8 find x modulus of x magnitude of x okay ಈಗ ನೋಡ್ಕೊಳ್ಳಿ how it looks like a + b × a - b ಏನಂತ ಬರೀಬೋದು ಇದನ್ನು a² ಅಂದರೆ x² ಮೈನಸ್ b² b ಜಾಗದಲ್ಲಿ ಏನಿದೆ b ಜಾಗದಲ್ಲಿ ನಮಗೆ a² ಇದೆ ಕರೆಕ್ಟಾ ಓಕೆ a + b × a - b is a² - b² that is equal to 8 ಸ್ಟೂಡೆಂಟ್ಸ್ ನೋಡಿ ಎ ಎಂಥ ವೆಕ್ಟರ್ ಅಂತ ಹೇಳಿದ್ದಾರೆ ಯೂನಿಟ್ ವೆಕ್ಟರ್ ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎನ ನಾವೇನಂತ ಬರ್ಕೋಬೋದು 1 ಯೂನಿಟ್ ಅಂದರೆ ಎಷ್ಟು 1 ಹಾಗಾದರೆ ಅವರೇ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಹಾಗಾದರೆ ನೋಡ್ಕೊಳ್ಳಿ ಸೊ ದ್ಯಾಟ್ ಈಸ್ ಸೊ ಮ್ಯಾಗ್ನಿಟ್ಯೂಡ್ ಆಫ್ x² - 1 ಸ್ಕ್ವೇರ್ is equal to 8 a ವ್ಯಾಲ್ಯೂ 1 ಗೊತ್ತಿದೆಯಲ್ಲ 1² ಎಷ್ಟು 1 -1 ಆ ಕಡೆಗೆ ಹೋದರೆ +1 ಹಾಗಾದರೆ ವೆಕ್ಟರ್ ಮ್ಯಾಗ್ನಿಟ್ಯೂಡ್ is equal to 8 -1 ಆ ಕಡೆಗೆ ಹೋದರೆ 9 ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ x² is equal to 9 ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ x is equal to √9 is what 3 you may get this answer ಓಕೆ ನೆಗೆಟಿವ್ ತೊಗೊಳ್ಳಂಗಿಲ್ಲ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಪಾಸಿಟಿವ್ ವ್ಯಾಲ್ಯೂ ರೈಟ್ ಮ್ಯಾಗ್ನಿಟ್ಯೂಡ್ ರೈಟಾ ಸೊ ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x 3 ಅದೇ ಥರ ಸ್ಟೂಡೆಂಟ್ಸ್ ನೀವು ಟ್ರೈ ಮಾಡ್ತೀರಾ ಹಾಗಾದರೆ ಕ್ವಶನ್ ಮಾತ್ರ ಇಲ್ಲಿ ಚೇಂಜ್ ಮಾಡಿದ್ದಾರೆ ಯಾವುದು ಚೇಂಜ್ ಮಾಡಲಾ ಓಕೆ ಹೆಂಗೆ ಚೇಂಜ್ ಮಾಡಿದ್ದಾರೆ ನೋಡ್ಕೊಳ್ಳಿ 8 ಕೊಡೋ ಬದಲು ಏನು ಮಾಡಿದ್ದಾರೆ ದೇ ಆರ್ ಗಿವನ್ 12 ಕರೆಕ್ಟಾ ದೇ ಆರ್ ಗಿವನ್ ವಾಟ್ 12 ಹಾಗಾದರೆ ಏನಾಯಿತು ನಾವು ಇಟ್ ಈಸ್ ಬಿಕಮ್ 1 ನಾವು ಇಟ್ ಈಸ್ ಬಿಕಮ್ ಆ್ಯಂಡ್ ಇಟ್ ಈಸ್ ಬಿಕಮ್ ನಾವು ಓಕೆ now it is become 12 and now it is become 12 now okay 12 now this is 12 plus 1 that is 13 so now it is become √13 is your answer correct ಎರಡು ಕ್ವಶನ್ ಇಲ್ಲೇ ಸಾಲ್ವ್ ಆಯಿತು a + b into what a - b ಅರ್ಥ ಆಗಿದೆಯಲ್ವಾ ಈ ಮೆಥಡ್ ಮೇಲೆ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು ರೈಟ್ ನೆಕ್ಸ್ಟ್ ಇದ್ರ ಮೇಲೆ ಇನ್ನು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದಪ್ಪ ಅಂದರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ whose adjacent sides are given ಆವಾಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕಂಡಿಡಿ ಅಂತ ಹೇಳ್ಬಿಡ್ತಾನೆ ಇದು ಫಿಕ್ಸ್ ಕ್ವಶನ್ ಇರ್ತಾವೆ ಎಕ್ಸಾಮಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ whose adjacent sides are given ಹಾಗಾದರೆ ಪ್ಯಾರಲೋಗ್ರಾಮ್ ಗೊತ್ತಲ್ವಾ ಪ್ಯಾರಲೋಗ್ರಾಮ್ ಈಗಿರ್ತದೆ ಅವರ ಅಡ್ಜಸೆಂಟ್ ಸೈಡ್ ಕೊಟ್ಟಿರ್ತಾನೆ ನೋಡಿ ಎರಡು ಸೈಡ್ ಎ ಇದು ಕೊಟ್ಟಿದ್ರೆ ಬಿ ಹಾಗಾದರೆ ವಾಟ್ ಈಸ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮಾಡ್ಯುಲಸ್ ಆಫ್ a × b ನೋಡಿ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಬಂತು ನೋಡಿ ಇದೇ ನಮಗೆ ಏರಿಯಾ ಫಾರ್ಮುಲಾ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಹಾಗಾದರೆ ಎ ವೆಕ್ಟರ್ಗೂ ಮತ್ತು ಬಿ ವೆಕ್ಟರ್ಗೂ ನಾವೇನು ತೊಗೋಬೇಕು ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು ಅದರ ಮ್ಯಾಗ್ನಿಟ್ಯೂಡ್ ತೊಗೊಂಡ್ಬಿಟ್ರೆ ನಮಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಸಿಕ್ಕೋಗ್ಬಿಡುತ್ತೆ ಅರ್ಥ ಆಯ್ತಾ ಹಾಗಾದರೆ ಕ್ವಶನ್ ಹೆಂಗಿದೆ ನೋಡೋಣ ಎರಡೇ ಕ್ವಶನ್ ಇರೋದು ಎರಡು ಕ್ವಶನ್ ನೀವು ಕರೆಕ್ಟಾಗಿ ಸಕ್ಸಸ್ ಮಾಡ್ಕೋಬೇಕು ಕೊಟ್ಟಿದ್ದಾರೆ ನೋಡಿ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ whose adjacent sides are determined by the vectors ಯಾವ ವೆಕ್ಟರ್ಸ್ ಕೊಟ್ಟಿದ್ದಾರೆ ವೆಕ್ಟರ್ ಎ is equal to I minus j plus 3k I minus j plus 3k and b vector is equal to ಅವರೇ ಕೊಟ್ಟಿದ್ದಾರೆ ಇನ್ನೊಂದು ಸೈಡ್ ಯಾವುದಂತೆ 2i minus 7j plus k ಕೊಟ್ಟಿದ್ದಾರೆ ಕರೆಕ್ಟಾ ಹೌದು ಅರ್ಥ ಮಾಡ್ಕೊಳ್ಳಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗುತ್ತೆ
area of parallelogram is equal to ಮಾಡ್ಯುಲಸ್ ಆಫ್ ವಾಟ್ ಎ ಕ್ರಾಸ್ ಬಿ. ಹಾಗಾದರೆ ಸ್ಟೂಡೆಂಟ್ಸ್ ಫಸ್ಟ್ ಎ ಕ್ರಾಸ್ ಬಿನ ಕಂಡುಹಿಡಿಯೋದು ಕಲ್ಕೋಬೇಕು. ಆಮೇಲೆ ಬರೋ ಆನ್ಸರ್ಗೆ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಎ ಕ್ರಾಸ್ ಬಿನ ಯಾವಾಗಲೂ ನಾವು ಡಿಟರ್ಮಿನೆಂಟ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಯಾವ ಥರ ಮಾಡ್ತೀವಿ? ಡಿಟರ್ಮಿನೆಂಟ್ ಹಾಕ್ಕೊಂಡು ಫಸ್ಟ್ ರೋ ಐ ಜೆ ಕೆ ಬರ್ಕೊಂಡು ನೆಕ್ಸ್ಟು ಎನ ಸ್ಕೆಲಾರ್ ಕಾಂಪೊನೆಂಟು ಬಿನ ಸ್ಕೆಲಾರ್ ಕಾಂಪೊನೆಂಟ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸಿಕ್ಕೋಗುತ್ತೆ ಆನ್ಸರು. ನೋಡೋಣ. ಹಾಗಾದರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡೋಣ? ಎ ಕ್ರಾಸ್ ಬಿ. ರೈಟ್, ಎ ಕ್ರಾಸ್ ಬಿ ಹೆಂಗೆ? ಫಸ್ಟ್ ರೋ ಐ ಜೆ ಕೆ ಬರ್ಕೊಂಡಾಯ್ತಾ. ನೆಕ್ಸ್ಟ್ ಎನ ಸ್ಕೇಲಾರ್ ಕಾಂಪೊನೆಂಟ್ ಹೇಳಿ 1 - 1 3 1 - 1 3. ನೆಕ್ಸ್ಟ್ ಬಿನ ಸ್ಕೇಲಾರ್ ಕಾಂಪೊನೆಂಟ್ 2 - 7 1 2 - 7 1. ಯಾವ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿ? ಫಸ್ಟ್ ರೋ. ಎಕ್ಸ್ಪ್ಯಾಂಡ್ ಮಾಡೋದಕ್ಕಿಂತ ಮುಂಚೆ ಸೈನ್ ಹಾಕ್ಕೊಳ್ಳಿ. ವಾಟ್ ಇಸ್ ಅ ಫಸ್ಟ್ ರೋ ಸೈನ್? ಪ್ಲಸ್ ಮೈನಸ್ ಪ್ಲಸ್. ಇನ್ನೊಂದ್ಸತಿ ಹೇಳ. ಓಕೆ, ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಏನಾಗುತ್ತೆ? ಎಕ್ಸ್ಪ್ಯಾನ್ಷನ್ ಐ ಕ್ಯಾಪ್. ಓಕೆ, ಐ ಕ್ಯಾಪಿಂದ ಎಕ್ಸ್ಪ್ಯಾಂಡ್ ಮಾಡಿದರೆ 1 × -1 ಈಸ್ -1. ಯಾವುದಾದ್ರೂ ಒಂದಕ್ಕೆ ಮೈನಸ್ ಇದ್ದರೆ ಪ್ಲಸ್ 7 3 is 21. ವೆರಿ ಗುಡ್. ನೆಕ್ಸ್ಟ್ ಯಾವ ಸೈನ್ ಇದೆ? ಮೈನಸ್ ಜೆ ಇದೆ. ಮೈನಸ್ ಜೆ. ಓಕೆ, ಬಿಡಿ. ಸೆಕೆಂಡ್ ರೋ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ. 1 1 1 2 3 6. ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ ಡಿಟರ್ಮಿನೆಂಟ್ಸಲ್ಲಿ, ನೀವು ಆ ಥರ ಕೂಡ ಮಾಡ್ಬೋದು. ನೆಕ್ಸ್ಟ್ ಪ್ಲಸ್ ಕೆ ಟೈಮ್ಸ್ 7, that is -7 plus 2, correct? Okay, now let us see your answer. That is 21 ಅಲ್ಲಿ 1 ಹೋದರೆ 20i, correct? -6 ಅಲ್ಲಿ 1 ಹೋದರೆ -5, minus into minus plus 5j and then -5k. ಇದು ನಿಮ್ಮ ಎ ಕ್ರಾಸ್ ಬಿ, ಕರೆಕ್ಟಾ? ಇದಕ್ಕೆ ನೀವೇನು ಮಾಡಬೇಕು ಸ್ಟೂಡೆಂಟ್ಸ್? ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೋಬೇಕು. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಹೆಂಗೆ ಕಂಡುಹಿಡಿತೀರಾ? ನೋಡ್ಕೊಳ್ಳಿ. ಜಸ್ಟ್ ಸಿಂಪ್ಲಿ ವಿ ಹ್ಯಾವ್ ಟು ಟೇಕ್ ದ ಸ್ಕ್ವೇರ್. ಓಕೆ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾನೆ. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಾಟ್ ಈಸ್ 20 ಸ್ಕ್ವೇರ್. 20 ಸ್ಕ್ವೇರ್ ಈಸ್ 400. ವಾಟ್ ಈಸ್ 5 ಸ್ಕ್ವೇರ್? 25. ವಾಟ್ ಈಸ್ -5 ಸ್ಕ್ವೇರ್? ಇಟ್ ಈಸ್ ಆಲ್ಸೋ 25. ಹಾಗಾದರೆ 400 + 50 450. ಇದು ನಿಮ್ಮ ಏರಿಯಾ ಆಗಿರುತ್ತೆ. ಕೊನೆಗೆ ಬರೀರಿ ಸ್ಕ್ವಯರ್ ಯೂನಿಟ್ಸ್. ಓಕೆ, ಇದು ನೀವು ಫಾಲೋ ಮಾಡ್ತಕ್ಕಂಥ ಮೆಥಡು. ಯಾವುದನ್ನು ಫೈಂಡ್ ಔಟ್ ಮಾಡಲಿಕ್ಕೆ? ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡಲಿಕ್ಕೆ, ಕರೆಕ್ಟಾ? ಅದೇ ಥರ ಇಲ್ಲಿ ಕ್ವಶನ್ ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ವಶನ್ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಓಕೆ, ಯಾವುದು ಕ್ವಶನ್ ಅಂತ ಹೇಳಿದ್ರೆ ಎ ಅವರೇ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು, ನೀವು ಟ್ರೈ ಮಾಡ್ಕೋಬೇಕು, 3i + j 4j 3i + 4j, ಸಾರಿ 3i + j 3i + j 3i + j + 4k and b vector is equal to, b vector ಏನು ಕೊಟ್ಟಿದ್ದಾರೆ? i - j + k ಮಾಡ್ಬೋದಲ್ಲ? ಇವೆರಡಕ್ಕೆ ಡಾಟ್ ಪ್ರಾಡಕ್ಟ್ ನೋಡಿ ಇಂಟ್ ಕೊಟ್ಟಿರ್ತೀನಿ. ಎ ಕ್ರಾಸ್ ಬಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗುತ್ತೆ? ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಏರಿಯಾ. ಹಾಗಾದರೆ ಫಸ್ಟ್ ಎ ಕ್ರಾಸ್ ಬಿ ಕಂಡುಹಿಡ್ಕೊಳ್ಳಿ. ಎ ಕ್ರಾಸ್ ಬಿ ಹೆಂಗೆ ಕಂಡುಹಿಡ್ಕೊಳ್ತೀರಾ? ವಿ ಹ್ಯಾವ್ ಟು ಪುಟ್ ಡೌನ್ ಫಾರ್ ಐ ಜೆ ಆ್ಯಂಡ್ ಕೆ. ರೈಟ್ ಡೌನ್ ಎ 3 1 4 ಆ್ಯಂಡ್ ದೆನ್ 1 - 1 1. ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಬರುತ್ತಲ್ಲ ಆ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಳಿ. ಅದು ನಿಮ್ಮ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಗಿರುತ್ತೆ. ಅರ್ಥ ಆಯ್ತಾ? ಎರಡೇ ಕ್ವಶನ್ ಇರೋದು. 2 ಕ್ವಶನ್ ಪಕ್ಕ ಆಗ್ರಿ, ನಿಮಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಬಂದು ಸಿಂಪಲ್ ಕ್ವಶನ್ ಕೇಳಿದ್ದಾನೆ. ಏನಂತ? ವಿ ಹ್ಯಾವ್ ಟು ಶೋ ದ್ಯಾಟ್ ಅಂತ. ಶೋ ದ್ಯಾಟ್ ನೆನ್ಪಿಟ್ಕೊಳ್ಳಿ. ಶೋ ದ್ಯಾಟ್ ಎ - ಬಿ ಕ್ರಾಸ್ ಎ + ಬಿ ಇಸ್ ಈಕ್ವಲ್ ಟು 2 times ಎ ಕ್ರಾಸ್ ಬಿ. 2 times ಎ ಕ್ರಾಸ್ ಬಿ ಅಂತ ಪ್ರೂವ್ ಮಾಡಬೇಕಂತೆ. ನೆನ್ಪಿಟ್ಕೊಳ್ಳಿ, ಇದು ಕ್ರಾಸ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದೆ. ನೋಡೋಣ, ಪ್ರೂವ್ ಮಾಡ್ತಾ ಹೋಗೋಣ. LHS ತೊಗೊಳ್ಳಿ. ಏನು LHS ಇದೆ? ಎ - ಬಿ ಕ್ರಾಸ್ ಎ + ಬಿ. ಓಕೆ, ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಫಸ್ಟ್ ವಿತ್ ಫಸ್ಟ್. ಎ ಕ್ರಾಸ್ ಎ ನೆಕ್ಸ್ಟ್ ಎ ಕ್ರಾಸ್ ಬಿ. ಯಾವ ಸೈನ್ ಇದೆ? ಪ್ಲಸ್ ಇದೆ ಅಲ್ವಾ? ಪ್ಲಸ್, ಸಾರಿ. ಓಕೆ, ನಾವು ಪುಟ್ ಡೌನ್ ಪ್ಲಸ್ ಎ ಕ್ರಾಸ್ ಬಿ. ನೆಕ್ಸ್ಟ್ ಯಾವ ಸೈನ್ ಇದೆ? ಮೈನಸ್ ಬಿ ಕ್ರಾಸ್ ಎ.
B cross A. Plus into minus is minus. Plus into minus is minus. Correct? Next ಏನಿದೆ B cross B. ನೋಡ್ಕೊಳ್ಳಿ A cross A cross B ಕ್ರಾಸ್ ಎ ಬಿ ಕ್ರಾಸ್ ಬಿ. ನೋಡಿ ಸ್ಟೂಡೆಂಟ್ಸ್, ಕ್ರಾಸ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ಸು ಸೇಮ್ ಇದ್ದರೆ ಅದರ ವ್ಯಾಲ್ಯೂ 0 ಆಗುತ್ತೆ. ನೆನ್ಪಿಟ್ಕೊಳ್ಳಿ ಈ ಕೀ ಪಾಯಿಂಟ್ನ, 3 ಮಾರ್ಕ್ಸು ಕೂಡ ಯೂಸ್ ಮಾಡ್ತೀನಿ. ಕ್ರಾಸ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ಸು ಸೇಮ್ ಇದ್ದರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ 0. ಹಾಗಾದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ 0, ಇದ್ರ ವ್ಯಾಲ್ಯೂ ಏನಾಗುತ್ತೆ 0. ಹಾಗಾದರೆ ಉಳಿದಿದ್ದು ಯಾವುದು ಎ ಕ್ರಾಸ್ ಬಿ, ಯಾವ ಸೈನ್ ಇದೆ ಮೈನಸ್ ಬಿ ಕ್ರಾಸ್ ಎ. ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಇಲ್ಲಿ ಕ್ರಾಸ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ಸ್ನ ಇಂಟರ್ಚೇಂಜ್ ಮಾಡಿದರೆ ಸೈನ್ ಆಫ್ ದಿ ವ್ಯಾಲ್ಯೂ ಏನಾಗಿರುತ್ತೆ ಚೇಂಜ್ ಬರ್ತದೆ. ನೋಡಿ ಯಾಕೆ ಇದು ಡಿಟರ್ಮಿನೆಂಟ್ಗೆ ಸಂಬಂಧಪಟ್ಟಿದೆ. ನೋಡಿ ಇಲ್ಲಿ ಎ ಕ್ರಾಸ್ ಬಿ ಇದೆ, ಇಲ್ಲಿ ಬಿ ಕ್ರಾಸ್ ಎ ಇದೆ. ಈ ಬಿ ಕ್ರಾಸ್ ಎನ ಎ ಕ್ರಾಸ್ ಬಿ ಅಂತ ಬರೆದ್ರೆ ಇನ್ನೊಂದು ನೆಗೆಟಿವ್ ಸೈನ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ವೆನ್ ವಿ ಇಂಟರ್ಚೇಂಜ್ 2 rows ಆರ್ 2 ಕಾಲಮ್ ದ ಸೈನ್ ಆಫ್ ಅ ಡಿಟರ್ಮಿನೆಂಟ್ ಚೇಂಜಸ್. ಹಾಗಾದರೆ ಆ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಏನಾಗುತ್ತೆ, ಈ ಏನಂತ ಬರ್ಕೋಬೋದು ಇದನ್ನು ಎ ಕ್ರಾಸ್ ಬಿ, ಇಲ್ಲಿ ಬಿ ಕ್ರಾಸ್ ಏನೇನಂತ ಬರ್ಕೋಬೋದು ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಎ ಕ್ರಾಸ್ ಬಿ ಅಂತ ಬರ್ಕೋಬೋದು. ಕರೆಕ್ಟಾ? ಹಾಗಾದರೆ ಎಷ್ಟು ಎ ಕ್ರಾಸ್ ಬಿಗಳಾದವು 2 ಎ ಕ್ರಾಸ್ ಬಿ ಆಯಿತು. ದಟ್ ಈಸ್ ಯುವರ್ ಪ್ರೂಫ್. ಸಿಂಪಲ್. ಇಲ್ಲಿ ರೂಲ್ ಗೊತ್ತಿರಬೇಕು. ಏನಪ್ಪ ರೂಲು? ಫಸ್ಟ್ ರೂಲು, ಎರಡು ಕ್ರಾಸ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ ಸೇಮ್ ಇದ್ದರೆ 0. ಇನ್ನೊಂದು ಏನಂದರೆ ಇಂಟರ್ಚೇಂಜ್ ಮಾಡಿದಾಗ ಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಹಾಗಾದರೆ ಮೈನಸ್ ಬಿ ಕ್ರಾಸ್ ಇದ್ದಿದ್ದು ಏನಾಗುತ್ತೆ ಪ್ಲಸ್ ಬಿ ಕ್ರಾಸ್ ಎ ಕ್ರಾಸ್ ಬಿ ಆಗುತ್ತೆ. ದಟ್ಸ್ ಆಲ್ ಯುವರ್ ಪ್ರೂಫ್. ಓಕೆ, ಇದು ವೇ ಆಫ್ ಸಾಲ್ವಿಂಗ್ ದ ಕ್ವಶನ್ ಅಂಡರ್ ವೆಕ್ಟರ್ಸ್, ರೈಟಾ? ಓಕೆ, ಮತ್ತೆ ಕ್ವಶನ್ ಯಾವ ಥರ ಬರ್ತದೆ, ಮತ್ತು ಇನ್ನೊಂದು ಥರ ಕ್ವಶನ್ಸ್ ಯಾವ ಥರ ತೆಗ್ದಿದ್ದಾರಾ? ಓಕೆ, ಕೇಳಿದ್ದಾರೆ. ಯಾವುದು? ಸೆಕ್ಷನ್ ಫಾರ್ಮುಲಾ ಮೇಲೆ ಕ್ವಶನ್ ಬಂದಿದೆ 2 ಮಾರ್ಕ್ಸಿಗೆ ಒನ್ ಟೈಮ್ ಎಕ್ಸಾಮಲ್ಲಿ. ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸ್ಗೆ ಪ್ರೂಫ್ ಕೇಳ್ಬೋದು, ಅಥವಾ 2 ಮಾರ್ಕ್ಸಿಗೆ ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಓಕೆನಾ? ಹೆಂಗಿದೆ ಕ್ವಶನ್ ಸೆಕ್ಷನ್ ಫಾರ್ಮುಲಾ? ಫಸ್ಟ್ ಹೇಳಿರ್ತೀನಿ. ಸೆಕ್ಷನ್ ಫಾರ್ಮುಲಾ ಏನು? ಆರ್ ಅಂತಕ್ಕಂಥ ವೆಕ್ಟರ್ ಇಂಟರ್ನಲ್ಲಿ 1 ಬರ್ತದೆ, ಎಕ್ಸ್ಟರ್ನಲ್ಲಿ 1 ಬರುತ್ತೆ. ಇಂಟರ್ನಲ್ಲಿ ಫಾರ್ಮುಲಾ ಏನು? ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ಒಂದು ಫಾರ್ಮುಲಾ ಕಲೀರಿ, ಇನ್ನೊಂದು ಫಾರ್ಮುಲಾ ಆರಾಮಾಗಿ ಬರ್ತದೆ. ಎಕ್ಸ್ಟರ್ನಲ್ಲಿ ಫಾರ್ಮುಲಾ ಏನು ಗೊತ್ತಾ? ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಮ್ ಬಿ ಮೈನಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್. ಸೇಮ್ ಫಾರ್ಮುಲಾ, ಬಟ್ ಸೈನ್ ಈಸ್ ಗೋಯಿಂಗ್ ಟು ಬಿ ಚೇಂಜಸ್. ಇಂಟರ್ನಲ್ಲಿ ನಾವು ಫಸ್ಟ್ ಮಾಡೋಣ. ಕ್ವಶನ್ ಹೆಂಗಿದೆ ಫಸ್ಟ್ ನೋಡ್ಕೊಳ್ಳಿ. ಏನಪ್ಪ ಕ್ವಶನ್ ಇದೆ ಅಂದರೆ, ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಅ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ವಿತ್ ಪೊಸಿಷನ್ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಪೊಸಿಷನ್ ವೆಕ್ಟರ್ಸ್ ಕೊಟ್ಟಿದ್ದಾರೆ ಯಾವ್ಯಾವುದಂತೆ? ಐ ಪ್ಲಸ್ 2j ಮೈನಸ್ ಕೆ ಒಂದು ಪೊಸಿಷನ್ ವೆಕ್ಟರ್, ಇನ್ನೊಂದು ಪೊಸಿಷನ್ ವೆಕ್ಟರ್ ಮೈನಸ್ ಐ ಪ್ಲಸ್ ಜೆ ಮೈನಸ್ ಕೆ. ಇನ್ನೊಂದು ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ಇಂದ ರೇಷ್ಯೂ ಕೊಟ್ಟಿದ್ದಾರೆ. ರೇಷ್ಯೂ ಎಷ್ಟು ಕೊಟ್ಟಿದ್ದಾರೆ? 2:1 ಕೊಟ್ಟಿದ್ದಾರೆ ರೇಷ್ಯೂ. ನಾವೇನು ಕಂಡುಹಿಡಿಬೇಕು? ಆರ್ ಅಂತ ಕಂಡುಹಿಡಿಬೇಕು. ವಾಟ್ ಈಸ್ ಅ ಪೊಸಿಷನ್ ವೆಕ್ಟರ್ ಆರ್ ವಿಚ್ ಡಿವೈಡ್ಸ್ ದೀಸ್ 2 ಪಾಯಿಂಟ್ಸ್, ಪೊಸಿಷನ್ ವೆಕ್ಟರ್ ಪಾಯಿಂಟ್ಸ್ ಇನ್ ದ ರೇಷ್ಯೂ 2:1 ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ. ಹಾಗಾದರೆ ಅಬ್ಸರ್ವ್ ಮಾಡಿ, ಈ ಪೊಸಿಷನ್ ವೆಕ್ಟರ್ನ ಫಸ್ಟ್ ವೆಕ್ಟರ್ನ ಎ ಅಂತ ಕರ್ಕೊಳ್ಳಿ, ಸೆಕೆಂಡ್ ವೆಕ್ಟರ್ನ ಬಿ ಅಂತ ಕರ್ಕೊಳ್ಳಿ. ಹಾಗಾಗಿ ರೇಷ್ಯೂ ಕೊಟ್ಟಿದ್ದಾರಲ್ಲ, ಇದು m:n. ವಾಟ್ ಈಸ್ ಎಮ್ ವ್ಯಾಲ್ಯೂ? 2. ವಾಟ್ ಈಸ್ ಎನ್ ವ್ಯಾಲ್ಯೂ? 1. ಅರ್ಥ ಆಗಿದೆಯಾ? ಈಗ ಇಂಟರ್ನಲ್ಲಿ ಫಾರ್ಮುಲಾ ನೋಡ್ಕೊಳ್ಳಿ. ನೋಡಿ, ಫಸ್ಟ್ ವೆಕ್ಟರ್ನ ಎ, ಸೆಕೆಂಡ್ ವೆಕ್ಟರ್ನ ಬಿ, ರೇಷ್ಯೂ m:n, ಎಮ್ ವ್ಯಾಲ್ಯೂ ಎಷ್ಟು 2, ಎನ್ ವ್ಯಾಲ್ಯೂ ಎಷ್ಟು 1. ಕರೆಕ್ಟಾ? ಈಗ ಇಂಟರ್ನಲ್ಲಿ ಫಾರ್ಮುಲಾ ನೋಡ್ಕೊಳ್ಳೋಣ. ಇಂಟರ್ನಲ್ಲಿ ಹಾಗಾದರೆ ದಟ್ ಈಸ್ ಆರ್ ವೆಕ್ಟರ್ ಫಾರ್ಮುಲಾ ಏನು? ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ಕರೆಕ್ಟ್? ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ವ್ಯಾಲ್ಯೂಸ್ನ. ಯಾವುದು? ಎಮ್ ವ್ಯಾಲ್ಯೂ ಎಷ್ಟಪ್ಪ? 2 ಇದೆ. ಹಾಗಾದರೆ ಬಿ ಹೇಳು. ವಾಟ್ ಈಸ್ ಬಿ? ಮೈನಸ್ ಐ ಪ್ಲಸ್ ಜೆ ಪ್ಲಸ್ ಮೈನಸ್ ಕೆ. ಕರೆಕ್ಟ್? ಇಟ್ ಈಸ್ ಮೈನಸ್ ಕೆ. ಮೈನಸ್ ಕೆ. ಕರೆಕ್ಟಾ? ಮೈನಸ್ ಕೆ ಪ್ಲಸ್ ಎನ್ ವ್ಯಾಲ್ಯೂ ಎಷ್ಟಿದೆ? ಎನ್ ವ್ಯಾಲ್ಯೂ ಇಸ್ 1 ಟೈಮ್ಸ್ ಎ ವೆಕ್ಟರ್ ಏನಿದೆ? ಐ ಪ್ಲಸ್ 2j ಮೈನಸ್ ಕೆ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ಎಮ್ ಪ್ಲಸ್ ಎನ್ ಅಂದರೆ 2 + 1. ಕರೆಕ್ಟ್? 2 + 1. ಹಾಗಾದರೆ ವಾಟ್ ಈಸ್ ಅವರ್ ಫಾರ್ಮುಲಾ? ಆರ್ ವೆಕ್ಟರ್ ಏನು ಬರುತ್ತೆ ನೋಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ. ಮೈನಸ್ 2i ಪ್ಲಸ್ 2j ಮೈನಸ್ 2k ಪ್ಲಸ್ ಐ ಪ್ಲಸ್ 2j ಮೈನಸ್ ಕೆ. ಕರೆಕ್ಟಾ?
ಡಿವೈಡೆಡ್ ಬೈ 2 + 1 ಅಂದರೆ 3. ಯಾವುದಾದ್ರೂ ಟರ್ಮ್ ಕ್ಯಾನ್ಸಲ್ ಆಗ್ತದಾ? ಎಸ್ ಕ್ಯಾನ್ಸಲ್ ಆಗುತ್ತಾ ನೋಡಿ. ಯಾವುದಕ್ಕೆ ಟರ್ಮ್ ಕ್ಯಾನ್ಸಲ್ ಆಗುತ್ತೆ? ನೋ, ನಥಿಂಗ್ ಟರ್ಮ್ ಇಸ್ ಗೋಯಿಂಗ್ ಟು ಕ್ಯಾನ್ಸಲ್. -2i ನಲ್ಲಿ i ಹೋದರೆ -i, 2j + 2j 4j, 2k ನಲ್ಲಿ 2k -2k -k, ದಟ್ ಈಸ್ ಎರಡಕ್ಕೂ ಸೇಮ್ ಸೈನ್ ಇರೋದ್ರಿಂದ ಆ್ಯಡ್ ಆಗ್ತದೆ, ಕರೆಕ್ಟಾ? -3k ಡಿವೈಡೆಡ್ ಬೈ 3. ಇದೇ ನಿಮ್ಮ ಪೊಸಿಷನ್ ವೆಕ್ಟರ್ ಆರ್. ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. -i + 4j -3k ಡಿವೈಡೆಡ್ ಬೈ 3, ಕರೆಕ್ಟಾ? ಇದೇ ಥರ ನಾವು ಯಾವುದಕ್ಕೆ ತೊಗೋಬೇಕು? ನಾವು ಎಕ್ಸ್ಟರ್ನಲಿ ಪಾಯಿಂಟ್ ಮಾಡಿದಾಗ ಯಾವ ಥರ ತೊಗೊಂಡೋಗುತ್ತೆ? ಎಕ್ಸ್ಟರ್ನಲಿ ಪಾಯಿಂಟ್ ಮಾಡಿದಾಗ ಅಂದರೆ ಜಸ್ಟ್ ಫಾರ್ಮುಲಾ ಈಸ್ ಸೇಮ್. ಹಾಗಾದರೆ ಏನನ್ನು ಮಾಡಬೇಕು? ಫಾರ್ಮುಲಾ ಸೇಮ್ ಇದ್ದಾಗ ವಿ ಹ್ಯಾವ್ ಟು ಚೇಂಜ್ ದ ಸೈನನ್ನು ಚೇಂಜ್ ಮಾಡಬೇಕಾಗ್ತದೆ. ಯಾವ ಥರ ಚೇಂಜಿಂಗ್ ಮಾಡ್ಕೊಳ್ತೀರಾ? ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಹೆಂಗೆ ಯೂಸ್ ಮಾಡ್ತೀರಾ ನೋಡ್ಕೊಳ್ಳಿ, ರೈಟ್? ಸೊ ಲೆಟ್ ಅಸ್ ಗೋ ಫಾರ್ ದಿಸ್ ಟ್ರ್ಯಾಕಿಂಗ್. Okay, that formula will be like this. In external formula, r vector is equal to mb minus na divided by what? m minus n. Is it clear? ಅರ್ಥ ಆಗಿದೆಯಲ್ಲ? ಸೊ ಇಲ್ಲಿ ಫಾರ್ಮುಲಾಗೆ ನೀವೇನಾದರೂ ಪುಟಪ್ ಮಾಡಿದರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ, ರೈಟ್ ಅಲ್ವಾ? ಸೊ ಹಾಗಾದರೆ ಈ ಕ್ವಶನಲ್ಲಿ ಎಮ್ ಬಿ ಎನ್ ಎ ವ್ಯಾಲ್ಯೂ, ಎಮ್ ವ್ಯಾಲ್ಯೂ ಎಷ್ಟಿತ್ತು? 2 ಇತ್ತು. ಆ್ಯಂಡ್ ಆಲ್ಸೋ ವಾಟ್ ಈಸ್ ಎನ್ ವ್ಯಾಲ್ಯೂ ಇಯರ್? ಎನ್ ವ್ಯಾಲ್ಯೂ ಇಸ್ ಇಯರ್ ಇಸ್ 1, ಕರೆಕ್ಟ್? ಯು ಪುಟ್ ಅಪ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ದ ವ್ಯಾಲ್ಯೂ, ಯು ವಿಲ್ ಬಿ ಗೆಟಿಂಗ್ ಎಕ್ಸ್ಟರ್ನಲಿ. ಅರ್ಥ ಆಗಿದೆ ಅಲ್ವಾ? ಯಾವಾಗ ಇದನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ ಅಂತ ಹೇಳಿದ್ರೆ, ವೆನ್ ದೇ ಆರ್ ಆಸ್ಕಿಂಗ್ ದ ಸೆಕ್ಷನ್ ಫಾರ್ಮುಲಾ, ಏನಾದರೂ ಪ್ರೂಫ್ ಕೇಳಿದ್ರೆ ಅವರು 3 ಮಾರ್ಕ್ಸ್ಗೆ ಕೇಳಿರ್ತಾರೆ, ಬಟ್ ಅವ್ರಿಗೆ ಪ್ರಾಬ್ಲಮ್ ಕೇಳಿದರೆ 2 ಮಾರ್ಕ್ಸ್ಗೆ ಕೇಳಿರ್ತಾರೆ. ಎಕ್ಸಸೈಸಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಾಬ್ಲಮ್, ಆ ಪ್ರಾಬ್ಲಮ್ನ ಅವ್ರು ಎಕ್ಸಾಮಿನೇಷನ್ ಕೇಳ್ಬೋದು. ಹಂಗಾದರೆ ಇಂಟರ್ನಲ್ಲಿಗೆ 1 ಮಾರ್ಕ್ಸ್, ಎಕ್ಸ್ಟರ್ನಲಿ ಮಾಡಿದ್ದಕ್ಕೆ 1 ಮಾರ್ಕ್ಸ್ ಕೇಳ್ತಾರೆ. ಹಾಗಾದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಯೂಸ್ಫುಲ್ ಕ್ವಶನ್ ಫಾರ್ ಯು, ರೈಟಾ? ಹಾಗಾದರೆ ದಿಸ್ ಈಸ್ ವಾಟ್ ಅ ವೆಕ್ಟರ್ ಚಾಪ್ಟರ್ ಕಂಟೆಂಟ್. ಇಟ್ ಈಸ್ ಗೋಯಿಂಗ್ ಟು ಕವರ್ ಡೆಫಿನೆಟ್ಲಿ ಫಾರ್ 4 ಮಾರ್ಕ್ಸ್. ಅಂದರೆ 2 ಮಾರ್ಕ್ಸ್ದು 2 ಕ್ವಶನ್ಸ್ ಇಲ್ಲಿ ನಿಮಗೆ ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಜಾಸ್ತಿ ಏರಿಯಾ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕಂಪಲ್ಸರಿ ಕ್ವಶನ್ ಬರ್ತದೆ. ಇನ್ನೊಂದು ಕ್ವಶನ್ ಎಲ್ಲಿಂದ ಟ್ರೈ ಮಾಡ್ತಾನೆ? ದೇ ಆರ್ ಗೋಯಿಂಗ್ ಟು ಆಸ್ಕ್ ಫ್ರಮ್ ಪ್ರೊಜೆಕ್ಷನ್ ಆರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್. Okay students, thank you so much.